रोशन न्यूज में स्वागत है आपका। मैं सरदार। विजयपुर शहर में श्री अक्क महादेवी यूनिवर्सिटी में अब तो कई साल बन गए ताकि ये यूनिवर्सिटी बनकर बहुत सारे यहाँ पर पढ़ाई लिखाने के लिए बहुत सारे यहाँ पर बच्चे कहीं कहीं दूर दूर से यहाँ पर आ जाते हैं, मगर अब तक बहुत सारे संगठन है मगर कोई भी अब तक ना ऑब्जेक्शन ना कोई भी आवाज उठा पाए। मगर अचानक ही आज ये आवाज उठा रहे हैं सभी संगठन के लोग यहाँ पर, ताकि श्री अक्क महादेवी का जो वहां पर पुतला बनाया हुआ है, दरअसल उस पुतले को बदलाव के लिए आखिर क्यों, आखिर इस पुतले में है क्या जो बदलाव के लिए जो आज जिला अधिकारी को एक मेमोरेंडम देते हैं ताकि विजयपुर शहर के श्री अक्क महादेवी यूनिवर्सिटी में जो पुतला है आप उसे बदला देने के लिए यहाँ पर एक आवाज उठता है। आखिर क्यों, कितने साल हो गए यहाँ पर पुतला बिठाकर अब तक कोई भी संगठन कोई भी यहाँ पर आवाज नहीं उठा पाए, मगर इतने सालों के बाद अगर अक्क महादेवी का पुतला बदलाव के लिए आवाज उठा पाते हैं तो आखिर इतने दिन खामोश क्यों रहे, मगर अभी ही क्यों आवाज उठाए। तो अब यहाँ पर यह बताया जाता है ताकि श्री अक्क महादेवी का जो खड़ा हुआ जो पुतला है, दरअसल एक महिला का पुतला है, एक भगवान का पुतला है, एक देवी का पुतला है। जो मानेंगे आज उस दुनिया में वही नजर आ जाएगा, ताकि आज उस बदलाव पर विजयपुर जिला के जिला अधिकारी को एक मेमोरेंडम दे देते हैं ताकि श्री अक्क महादेवी का पुतला बदलाव के लिए। आइए देखेंगे एक रिपोर्ट में। ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಅದು ಕೇವಲ ಬರೀ ಪ್ರಸ್ತಾವನೆ ಅಷ್ಟೇ ಆಗಬಾರ್ದು, ಜಾರಿಯಲ್ಲಿ ಬರಬೇಕು. ಈಗಾಗಲೇ ವಿಶ್ವವಿದ್ಯಾಲಯ ಸ್ಥಾಪನೆಯಾದಂತಹ ವಿಜಯಪುರ ಜಿಲ್ಲೆಯಲ್ಲಿ ಸ್ಥಾಪನೆಯಾದಂತಹ ಏಕೈಕ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ. ಈ ಒಂದು ಪೀಠದಲ್ಲಿ ಸ್ಥಾಪಿಸಿರುವಂತಹ ಅಕ್ಕ ಮಹಾದೇವಿ ಅರೆಬತ್ತಲೆ ಮೂರ್ತಿಯನ್ನು ತೆರವುಗೊಳಿಸಿ ಶ್ವೇತವರ್ಣದ ಅಕ್ಕ ಮಹಾದೇವಿ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು. ಜೊತೆಗೆ ಇಲ್ಲಿ ಬಸವೇಶ್ವರ ವಿಶ್ವವಿದ್ಯಾಲಯ ಎನ್ನುವಂಥದ್ದೊಂದು ಸ್ಥಾಪನೆ ಆಗಬೇಕು. ಯಾಕಂದ್ರೆ ಇದು ಬಸವಣ್ಣನವರು ಹುಟ್ಟಿದಂತ ನಾಡು ಹಾಗೂ ಹಲವಾರು ಶರಣಗಳು ಇದ್ದಂತ ಬೀಡಾಗಿದೆ. ಅದಕ್ಕಾಗಿ ಪ್ರತಿಯೊಂದು ಬಡಾವಣೆಯಲ್ಲಿ ಒಂದು ಶರಣರ ಹೆಸರನ್ನು ಇಡಬೇಕು. ಯಾಕಂದ್ರೆ 12ನೇ ಶತಮಾನದ ಶರಣರ ನಾವು ಸ್ಮರಣೆ ಮಾಡುವುದಕ್ಕ ನಮ್ಮ ಒಂದು ಅವಕಾಶ. ಅದಕ್ಕಾಗಿ ಎಲ್ಲರೂ ಈ ಬೇಡಿಕೆಗಳನ್ನ ಈಡೇರಿಸುವುದಕ್ಕಾಗಿ ನಾವು ಇಲ್ಲಿ ಈ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಮನವಿಯನ್ನ ಸಲ್ಲಿಸಿದಾಗಿದೆ. ಈ ಒಂದು ವಿಷಯ 3 ತಿಂಗಳೊಳಗಾಗಿ ಜಾರಿಗೆ ಬರೆದಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡುವುದಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
ಅಮ್ಮವ್ರ ಅಕ್ಕ ಮಹಾದೇವಿ ಮೂರ್ತಿ ಕೇಶರಾಶಿಯಿಂದ ತೀರ್ತೈತಿ ಯಾವಾಗ್ಲೂ ಅಲ್ಲಿ ಬೇಲ್ಮಠಲ್ಲಿ ನೋಡಿದಾಗ ಈಗ ಆ ರೀತಿ ಅಲ್ಲ ಅಂತೇಳಿ ನೀವು ಹೇಳಾಕ್ತಿರ್ಲ ಅದ್ ಹೆಂಗ ಅಂತೇಳಿ ನಾವೆಲ್ಲ ಪುಸ್ತಕದಲ್ಲಿ ಅದೇ ರೀತಿ ಓದಿದ್ವಿ ನಾವು. ಅದೇನಾಗೈತ್ರಿ, ಕೆಲವೊಂದಿಷ್ಟು ಮಂದಿ ತಿರುಮುರು ಮಾಡಿ ಇದು ಮಾಡ್ಯಾರ ವಚನಗಳನ್ನ. ಈಗ ಆಕಿ ಕೌಶಿಕನ ಅರಮನೆ ತೊರೆದು ಬಿಟ್ಟು ಬರುವಂತ ಹೇಳ್ತಾಳ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷಿಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗ ಶೀತಕ್ಕೆ ಬೀಸಾಟ ಅರಿವೆಗಳುಂಟು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಏನಾರ ಅಂಗ ಶೀತಕ್ಕೆ ಏನಾದ್ರ ಬೇರೆ ಅರಿವಿನ ಉಟ್ಕೊಂತಾನೆ ಅನ್ನುವಂತ ಮಾತನ್ನ ಹೇಳ್ತಾಳ. ಹಿಂಗಿದ್ದಾಗ ಹಂಗ ಬತ್ತಲೆ ಹೆಂಗ್ ಬರ್ತಾಳ, ಆಮೇಲೆ ಅಷ್ಟೊಂದು ಕೂದ್ಲಂದ್ರೆ ಹೆಂಗಿರ್ತಾವ ಅಕ್ಕಮಹಾದೇವಿಗೆ ಅದಾವ್ರಿ ಕೆಲವೊಂದ್ ಕಡೆ ಬಾಳ ಸಾಕು. 75 ವರ್ಷದ ಒಂದು ಪುಸ್ತಕದಾಗ ಐತೆ ಅದು. ಬಟ್ಟೆ ಹುಟ್ಟಿದ ಒಂದು ದಾಖಲೆ ಇದೆ, ಪುಸ್ತಕನೇ ಇದೆ ಅದು ಮುಖಪುಟದೊಳಗ. ಅದು ಇಷ್ಟ ದಿನ ನಮ್ಗೆ ಬೆಳಕಿಗೆ ಬರ್ಲಿಲ್ಲ. ಅದಕ್ಕೆ ನಾವು ಈಗ ಎಲ್ಲಾರು ಕೂಡಿ ಅದನ್ನ ಮಹಿಳೆಯರು ಕೂಡ ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿ ಬಂದದ. ಅದಕ್ಕೆ ಅದನ್ನ ತೆರವುಗೊಳಿಸಿ ಶ್ವೇತವರ್ಣದ ಮೂರ್ತಿಯನ್ನು ಸ್ಥಾಪಿಸಬೇಕು ಅನ್ನೋದು ನಮ್ದು ಉದ್ದೇಶ. ಈ ಹೋರಾಟ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಮಾಡ್ತಾರೆ. ಈಗ ಸದ್ಯ ಇದು ಆಗ್ಲಿಲ್ಲ ಅಂತಂದ್ರ, ನಮ್ಮ ಈಡೇರಿಕೆ ಆಗ್ಲಿಲ್ಲ ಅಂದ್ರೆ ನಾವು ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದ್ದೇವೆ. ಇದನ್ನ ತೆರವುಗೊಳಿಸ್ಬೇಕಂತಂದು ಈಗಾಗಲೇ ಮಾನ್ಯ ತಹಸೀಲ್ದಾರರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿನ ಸಲ್ಲಿಸ್ತಾ ಇದ್ವಿ. ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು? ಅದನ್ನ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಯಾರ ಅವ್ರು. ಹೌದು, ತೆರವುಗೊಳಿಸ್ತೀನಿ ಅಂತ ಹೇಳ್ಯಾರ. ನೋಡೋಣ, ಇನ್ನು 3 ತಿಂಗಳ ನಾವು ಅವಕಾಶ ಕೊಟ್ಟಿವಿ, ಅಲ್ಲಿವರೆಗೆ ಕಾದು ನೋಡೋಣ ಅಂತ ಹೇಳಿ. ನನ್ನ ಹೆಸರು ನೀಲ್ ವಿಜಯ ಮಹಂತಮ್ಮ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮರೇಗುದ್ದಿ ಗ್ರಾಮ. ಮರೇಗುದ್ದಿರಿ, ಜಮಖಂಡಿ ತಾಲೂಕು. ಕರ್ನಾಟಕ ಸರ್ಕಾರವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ 1 ವರ್ಷ ಆಯಿತು. ಸರ್ಕಾರವನ್ನು ಅಭಿನಂದಿಸುತ್ತೇವೆ. ಆದರೆ ಯಾವುದೇ ಕ್ರಿಯಾಶೀಲ ಈ ಕಾರ್ಯವನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ವಿಫಲವಾಗಿದೆ. ಬಸವಣ್ಣನ ಜಿಲ್ಲೆ ವಿಜಯಪುರ ಜಿಲ್ಲೆಯೊಳಗೆ ಏಕಮೇವ ವಿಶ್ವವಿದ್ಯಾಲಯ ಅದು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದೊಳಗೆ ಬಸವ ಅಧ್ಯಯನ ಪೀಠ ಇಲ್ಲ. ಇದು ಬಹಳಷ್ಟು ನೋವಿನ ಸಂಗತಿ. ಸರ್ಕಾರ ಈ ಕೂಡಲೇ ಅಧ್ಯಯನ ಪೀಠ ಸ್ಥಾಪನೆ ಮಾಡಿ ಅಲ್ಲಿ ಅನುದಾನವನ್ನು ಕೊಡಬೇಕು. ಎರಡನೇದು, ಅಕ್ಕಮಹಾದೇವಿ ಅರಬತ್ತಲೆ ಮೂರ್ತಿಯನ್ನು ಅತ್ಯಂತ ಹೀನಾಯವಾಗಿ ಚಿತ್ರಿಸಿದ್ದಾರೆ. ಆ ಮೂರ್ತಿಯನ್ನು ತೆರವುಗೊಳಿಸಿ ಅಲ್ಲಿ ಆ ಶುಭ್ರ ವಸ್ತ್ರದ ಅಕ್ಕಮಹಾದೇವಿ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು. ವಚನ ಸಾಹಿತ್ಯಕ್ಕಾಗಿಯೇ ಪ್ರತ್ಯೇಕವಾದಂಥ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕು ಕರ್ನಾಟಕ ಸರ್ಕಾರ. ಅಷ್ಟಲ್ಲದೆ ಇಲ್ಲಿ ನಗರದ ಬೇರೆ ಬೇರೆ ಬಡಾವಣೆಗಳಿಗೆ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿದಂಥ 80-90 ಶರಣರು ಹುಟ್ಟಿದ್ದಾರೆ. ಇಲ್ಲಿ ಅವ್ರ ಹೆಸರನ್ನು ಇಡಬೇಕು. ನುಲಿಯ ಚಂದ, ಹಾವಿನಾಳಕಲ್ಲ, ಎಲ್ಲ ಶರಣರ ಹೆಸರನ್ನ ಇಲ್ಲಿ ಬಡಾವಣೆಗೆ ಇಡಬೇಕು. ಆಮೇಲೆ ಮುಖ್ಯವಾಗಿ ಅಂತಂದ್ರೆ ಆಡಳಿತಾತ್ಮಕವಾಗಿ ವಿಜಯಪುರ ಜಿಲ್ಲೆಯನ್ನ ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡಬೇಕು. ಯಾಕಂದ್ರೆ ದೊಡ್ಡ ಮಹಾತ್ಮ, ಜಗತ್ತಿಗೆ ಕೊಟ್ಟಂತ ದೊಡ್ಡ ಮಹಾತ್ಮ, ಇವರನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಪರಿಚಯ ಮಾಡತಕ್ಕಂಥ ಕೆಲಸ ಕರ್ನಾಟಕ ಸರ್ಕಾರ ವಹಿಸಿಕೊಳ್ಬೇಕು. ಇಲ್ಲಿ ಅವರು ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡಬೇಕು. ಮತ್ತು ನಾಗಮೋಹನ್ ದಾಸ್ ವರದಿಯಂತೆ ಕೇಂದ್ರ ಸರ್ಕಾರಕ್ಕೆ ಮರು ಮನವಿಯನ್ನು ಸಲ್ಲಿಸಿ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಮತ್ತು ಧಾರ್ಮಿಕ ಸ್ವಾಯತ್ತತೆ ಕೊಡಬೇಕು ಅಂತಕ್ಕಂಥ ಸಂದರ್ಭವನ್ನ ಬೇರೆ ಬೇರೆ ಸಂಘಟನೆಗಳ ಮೂಲಕ ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಜಿಲ್ಲಾಡಳಿತದ ಮೂಲಕ ಡಾಕ್ಟರ್ ಆನಂದ್ ಅವರ ಪರವಾಗಿ ನಾವು ಮುಖ್ಯಮಂತ್ರಿಗೆ ನಮ್ಮ ಮನವಿಯನ್ನ ಸಲ್ಲಿಸಿದ್ದೇವೆ ಸರ್. ನಾವು 3 ತಿಂಗಳ ಅವಧಿಯನ್ನ ಕೊಟ್ಟಿದ್ದೇವೆ. ಇದಕ್ಕೆ ಸಕಾರಾತ್ಮಕವಾಗಿ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ. ಅವರ ಬಸವಣ್ಣನ ಸ್ಮಾರಕಗಳನ್ನ ಮತ್ತು ಬಸವ ಹೆಸರನ್ನು ಇಡ್ಲಿಕ್ಕೆ ಇಟ್ಟಿದ್ವಿ. ನಾವು ಬಸವೇಶ್ವರ ಹೆಸರಿಡ್ರಿ ಬಸ್ ನಿಲ್ದಾಣಕ್ಕಂತ ಹೇಳಿದ್ವಿ. ಇದರಿಂದ ಶರಣರು ಅಧ್ಯಯನ ಮಾಡ್ತಾರ. ಅಲ್ಲಿ ಬಸವಣ್ಣ ಹೆಸರಿಡುವಾಗಲಿ ಬಡಾವಣೆಗಳು ಯಾರು ಇರ್ಬೋದು, ನುಲಿಯ ಚಂದಯ್ಯ, ಆಂಗಣ ಕಲ್ಯ ಅಂತಕ್ಕಂಥದ್ದು ಮುಂಬರುವ ಪೀಳಿಗೆಗೆ ಗೊತ್ತಾಗತ್ತೆ. ಭಾಷೆ ಬೇರೆ ಆಗಿದ್ರು ಕೂಡ ಹೆಸರನ್ನ ನೋಡಿ ಅಧ್ಯಯನಶೀಲತೆ ಹೆಚ್ಚಾಗತ್ತೆ. ನಾವು 3 ತಿಂಗಳ ನಂತರ ದೊಡ್ಡ ಪ್ರಮಾಣದಾಗ ಇವತ್ತೇನೋ 400-500 ಜನ ಬಂದಾರ, ಮುಂದೆ ಲಕ್ಷಾಂತರ ಜನವನ್ನ ಕೂಡಿಸಿ ನಾವು ವಿಜಯಪುರ ಜಿಲ್ಲೆಯಿಂದ ಹೋರಾಟ ಮಾಡ್ತೀವಿ ಸರ್. ಉಗ್ರವಾದ ಹೋರಾಟ, ಅಕ್ಕಮಹಾದೇವಿ ಮೂರ್ತಿಯನ್ನು ತೆರವುಗೊಳಿಸಬೇಕು, ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. ಒಂದೇ ಅಕ್ಕಮಹಾದೇವಿ ಒಂದು ತ್ವರಿತವಾಗಿ ಮಾಡಬೇಕು. ಅದು ಕಿಡಿಗೇಡು ಯಾರು ಕೂಡ ನೋಡಿಲ್ಲ. ಅಕ್ಕಮಹಾದೇವಿ ತನ್ನ ಮಚ್ಚಂದೊಳಗ ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷಿಯಾದೊಡೆ ಕೆರೆ ಬಾವಿಗಳು, ಅಂಗ ಶೀತಕ್ಕೆ ಬಿಸುಟಿದ ಬಟ್ಟೆಗಳು ಉಂಟು ಅಂತಾಳಕ್ಕೆ. ನಾನು ಅರಿವಿ ಹಾಕೊಂಡ್ ಬಂದಿನಿ, ಕೇಶಾಂಬರವ ತೊಟ್ಟ ಬಂದಿ ಅಂತಂತಾಳ. ಕೇಶಾಂಬರ ಅಂದ್ರೆ ಕಂಬಳಿ, ಬಿಟ್ಟು ಬತ್ತಿ ಹಾಕೊಂಡ್ ಬಂದಿನಿ. ನನಗೆ ಬತ್ತಲೆ ಬರ್ತಕ್ಕಂಥ ಯಾವ ಹೆಣ್ಮಕ್ಳು ಬರಕ್ ಸಾಧ್ಯ ಇಲ್ಲ. ಹೆಣ್ಮಕ್ಳು ಪುರುಷನನ್ನ ವಿರೋಧ ಮಾಡಿದಕ್ಕೆ ಕೆಲ ಸಂಪ್ರದಾಯವಾದಿಗಳು ಅನಗತ್ಯವಾಗಿ ಅವಳನ್ನ ಆ ವಿರೂಪವಾಗಿ ಚಿತ್ರಿಸಿದ್ದಾರೆ. ಅದು ತಪ್ಪು. ಅವಳು ಬಟ್ಟೆಯನ್ನೇ ಹಾಕೊಂಡ್ ಬಂದಾಳ. ಯಾರು ಕೂಡ ಅದನ್ನ ಬತ್ತಲೆ ಆಗಿ ಬಂದಿಲ್ಲ. ಅದಕ್ಕೆ ಅದನ್ನು ತ್ವರಿತವಾಗಿ ತೆಗಿಬೇಕು. 100% ಸುಳ್ಳು. ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅಂತ,
ಅಧ್ಯಕ್ಷರು ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ, ಪುಣೆ ಮತ್ತು ಬಿಜಾಪುರ ಜಿಲ್ಲೆ.